ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಹಳೆ ಪೆಟ್ರೋಲ್ ಗಾಡಿಗೆ ಎಲೆಕ್ಟ್ರಿಕ್ ಗಾಡಿಯಾಗಿ ಹೇಗೆ ಕನ್ವರ್ಟ್ ಮಾಡೋದು, ಕಾಸ್ಟ್ ಎಷ್ಟಾಗುತ್ತೆ, ಎಲ್ಲಿದೆ ಈ ಕಂಪ್ನಿ ನೋಡೋಣ ಬನ್ನಿ ಫ್ರೆಂಡ್ಸ್. ಅದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಒತ್ತಿ. ನಮಗೆ ಸಿಕ್ಕಾಪಟ್ಟೆ ಬುಕಿಂಗ್ಸ್ ಬರ್ತಾ ಇದೆ. ಬುಕಿಂಗ್ ಅಮೌಂಟ್ ಬಂದು ಕೇವಲ 1999 ರೂಪಾಯಿ ತೊಗೊತಾ ಇದ್ದೀವಿ ಇವಾಗ. ಫ್ರೆಂಡ್ಸ್, ಈ ಕಂಪ್ನಿ ಹೆಸರು ಸ್ಟಾರಿಯಾ ಮೊಬೈಲಿಟಿ ಪ್ರೈವೇಟ್ ಲಿಮಿಟೆಡ್ ಅಂತ. ಇವರ ಟ್ಯಾಗ್ ಲೈನ್ ವೆನ್ ಎಕ್ಸ್ಪರ್ಟೈಸ್ ಮೀಟ್ ಎಕ್ಸಲೆನ್ಸ್ ಅಂತ. ಈ ಕಂಪ್ನಿ ಇರೋದು ಬೆಂಗಳೂರಿನ ವಿದ್ಯಾರಣ್ಯಪುರದಲ್ಲಿ. ಬನ್ನಿ ಹೇಗಿದೆ ನೋಡೋಣ. ನೋಡಿ ಫ್ರೆಂಡ್ಸ್, ಈ ತರಹ ಹಳೆಯ ವೆಹಿಕಲ್ ವರ್ಕಿಂಗ್ ಆರ್ ನಾನ್ ವರ್ಕಿಂಗ್ ಕಂಡೀಷನಲ್ಲಿ ಇದ್ರೂ ಪರವಾಗಿಲ್ಲ, ಅದನ್ನು ಈ ರೀತಿ ಡಿಸ್ಮ್ಯಾಂಟಲ್ ಮಾಡಿ ಈ ಥರ ಚಾಸಿಸ್ನ ಇಟ್ಕೊಂಡು ಅದಕ್ಕೆ ಇವರ EPK ಕಿಟ್ ಹಾಕ್ತಾರೆ. ಅವರಿಗೆ ಕೇಳೋಣ ಬನ್ನಿ, ಈ EPK ಕಿಟ್ಟಲ್ಲಿ ಏನೇನು ಬರುತ್ತೆ ಅಂತ. EPK ಕಿಟ್ಟಲ್ಲಿ ಏನು ಬರುತ್ತೆ ಅಂತ ಹೇಳಿದ್ರೆ, ಬೆಲ್ಟು, ಡ್ರಿವನ್ ಪುಲಿ, ಈ ಕಡೆ ಡ್ರೈವರ್ ಪುಲಿ ಬರುತ್ತೆ, ಇದು ನಮ್ಮ ಕಂಟ್ರೋಲರು, ಇದು ಮೋಟರು, ಇಲ್ಲಿ ನಿಮಗೆ SCB ಬರುತ್ತೆ. ಆಮೇಲೆ ಇಲ್ಲಿ ನಿಮಗೆ ಇಲ್ಲಿ ಒಳಗಡೆ ಒಂದು ಸ್ವಿಚ್ ಓವರ್ ಕಾಣುತ್ತೆ, ಅದು ಒಳಗಡೆ ಕನ್ಸೀಲ್ಡ್ ಆಗಿದೆ. ಅದು ಇದು ಟೈರ್ ನಿಮ್ದು ಏನು ಹೋಂಡಾ ಆಕ್ಟಿವಾ ಓಲ್ಡ್ ಟೈರ್ ಇರುತ್ತಲ್ಲ, ಅದೇ ಟೈರ್ನೇ ವಾಪಸ್ ಇದಕ್ಕೆ ಫಿಟ್ ಮಾಡ್ತೀವಿ. ಸೊ ಇಲ್ಲಿ ನಮ್ಮದು ಒಂದು ಬ್ರೇಕ್ ಹೌಸಿಂಗ್ ಯೂನಿಟ್ ಬರುತ್ತೆ. ದಿಸ್ ಈಸ್ ಆರ್ ಬ್ರೇಕ್ ಹೌಸಿಂಗ್ ಯೂನಿಟ್. ಇದನ್ನು ನಾವೇ ಮ್ಯಾನುಫ್ಯಾಕ್ಚರ್ ಮಾಡೋದು. ಇದು ಬ್ಯಾಟ್ರಿದು ನಮ್ಮ ಮೋಟ್ರ್ ಅಸೆಂಬಲ್ ಮಾಡೋಕ್ಕೆ ಮುಂಚೆ, ಕಾಯಿಲ್ ವೈಂಡಿಂಗ್ ಮಾಡೋಕ್ಕೆ ಮುಂಚೆ ಈ ಥರ ಇರುತ್ತೆ, ಸ್ಟೇಜಲ್ಲಿ ಇರುತ್ತೆ. ಕಾಯಿಲ್ ವೈಂಡಿಂಗ್ ಆಗಿ ಔಟ್ಪುಟ್ ಈ ಥರ ಬರುತ್ತೆ. ಕ್ವಾಲಿಟಿ ಆಫ್ ಕಾಪರ್ ಯೂಸಿಂಗ್ ಮಾಡಿರೋದು ನೋಡಿ. ಹೆವಿ ಮೆಟೀರಿಯಲ್ ಯೂಸ್ ಮಾಡಿರೋದು. ಹಾಂ, ವೈಂಡಿಂಗ್ ಎಲ್ಲ ಇಲ್ಲೇ ಆಗುತ್ತೆ, ಎಲ್ಲ ಮ್ಯಾನ್ಯಲ್ ವೈಂಡಿಂಗ್. ಮೋಟ್ರ್ ಕ್ವಾಲಿಟಿ ಬೇಕು ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಡೂ ದಿಸ್. ಲಾರ್ಜ್ ಸ್ಕೇಲಲ್ಲಿ ಬೇಕು ಅಂದರೆ ಮ್ಯಾನ್ಯಲ್ಲೇ ಮಾಡ್ತೀರಾ? ಇಲ್ಲ ಸರ್, ಇವಾಗ ಇನ್ನೊಂದು 3 ತಿಂಗಳೊಳಗಡೆಗೆ ಈ ಫ್ಯಾಕ್ಟ್ರಿನ, ಇದೇನು ಸಣ್ಣ ಫ್ಯಾಕ್ಟ್ರಿ ಏನು ಮಾಡ್ಕೊಂಡಿದ್ವಿ, ಇದನ್ನು ನಾವು ಇನ್ನೊಂದು ಕಡೆಗೆ ಶಿಫ್ಟ್ ಮಾಡ್ತಾ ಇದ್ವಿ. ಅಲ್ಲಿ ಆಟೋಮ್ಯಾಟೆಡ್ ಮಷಿನ್ಸ್ ಎಲ್ಲ ಬರ್ತಾ ಇದೆ, ಬಲ್ಕ್ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾಯಿಲ್ಲ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನಮಗೆ ಡಿಮಾಂಡ್ ಜಾಸ್ತಿ ಇದೆ, ಸಪ್ಲೈ ಕಮ್ಮಿ ಇದೆ. ಅಂದರೆ ನಮಗೆ ಸಿಕ್ಕಾಪಟ್ಟೆ ಬುಕಿಂಗ್ಸ್ ಬರ್ತಾ ಇದೆ. ಈಗ ಆಲ್ರೆಡಿ ಸುಮಾರು ಏನಿಲ್ಲ ಅಂದರೆ ಒಂದು 100-150 ಬುಕಿಂಗ್ಸ್ ಆಗೋಗಿದೆ ನಮಗೆ. ಅವ್ರಿಗೆ ಇವಾಗ ಫಸ್ಟ್ ಕನ್ವರ್ಟ್ ಮಾಡಿಕೊಡ್ಬೇಕು. ಇವಾಗ ಯಾರಾದರೂ ಬುಕಿಂಗ್ ಮಾಡ್ತೀವಿ ಅಂತಂದರೆ ಅವ್ರಿಗೆ ಸ್ಲಾಟ್ ಸಿಗೋದೆ ನೆಕ್ಸ್ಟ್ ಅಕ್ಟೋಬರಲ್ಲಿ. ಅಲ್ಲಿವರೆಗೂ ಬುಕಿಂಗ್ ಕ್ಲೋಸ್ ಆಗೋಗಿದೆ. ಇದು ನಮ್ಮ ಅಸೆಂಬಲ್ ಯೂನಿಟ್ ಸರ್ ಇದು. ಸೊ ನಾವಿಲ್ಲಿ ಇದನ್ನು ಗಾಡಿಗಳನ್ನ ಅಸೆಂಬಲ್ ಇಲ್ಲೇ ಮಾಡ್ತೀವಿ. ಕ್ವಾಲಿಟಿ ಟೆಸ್ಟಿಂಗ್ ನಡೀತಾ ಇದೆ ಸರ್. ಇದು ಪ್ರತಿಯೊಂದು ಐಟಮ್ನ ಕ್ವಾಲಿಟಿ ಟೆಸ್ಟಿಂಗ್ ಮಾಡಿ ಆಮೇಲೆ ಇನ್ಸ್ಟಾಲ್ ಮಾಡೋದು. ನೋಡಿ ಫ್ರೆಂಡ್ಸ್, ಇದು ಎಲೆಕ್ಟ್ರಾನಿಕ್ಸ್ ರೂಮ್. ಇಲ್ಲಿ ಕಂಟ್ರೋಲರ್ ಬೋರ್ಡ್ ಅದೆಲ್ಲ ಇಲ್ಲೇ ತಯಾರಾಗೋದು. ಸರ್ ಇದು ಬ್ಲೂಟೂತು ಮತ್ತು ಲಾಗರ್ ಅಂತ ಕರಿತೀವಿ ಇದನ್ನು. ಪ್ರತಿಯೊಂದು ಪ್ರಾಡಕ್ಟ್ ಫಿನಿಶಿಂಗ್ ನೋಡ್ಬೋದು ನೀವು. ಬ್ಲೂಟೂತ್ ಮತ್ತು ಲಾಗರ್. ಈ ನಮ್ಮ ನ್ಯೂ ಇಯರ್ ಜನ್ರೇಷನ್ ಸ್ಕೂಟರ್ಸ್ ಏನಿದೆ ಅದರಲ್ಲಿ ಬರ್ತಕ್ಕಂಥ ಎಲ್ಲ ಒಂದು ಫೆಸಿಲಿಟೀಸ್ನು ನಾವು ಈ ಗಾಡಿ ಒಳಗೆ ಕೊಡ್ತೀವಿ. ಬ್ಲೂಟೂತ್ ಕನೆಕ್ಟಿವಿಟಿ ಇದೆ ಗಾಡಿಗೆ, ಲಾಗರ್ ಇದೆ, ಮತ್ತು ಗಾಡಿ ಎಲ್ಲಿ ಓಡುತ್ತೆ GPS ಸಿಸ್ಟಮ್ಮು, ಅದು ಎಲ್ಲದೂ ಸಿಗುತ್ತೆ. ಬಟ್ ಏನಂತಂದರೆ ಇದರೊಳಗಡೆಗೆ ಬಾಡಿ ಹಳೆಯದು, ಇಂಜಿನ್ ಹೊಸದು, ಅದಾದಮೇಲೆ ನಿಮಗೆ ರೀಪೇಂಟ್ ಮಾಡಿಸ್ಕೊಂಡು ಅಥವಾ ನಿಮಗೆ ಎಷ್ಟು ಖರ್ಚು ಮಾಡಿ ನೀವು ಅದನ್ನ ಯಾವ ಥರ ಲುಕ್ ಕೊಡಬೇಕು ಅನ್ನೋದು ನಿಮ್ಮ ಕೈಯಲ್ಲಿ. ನೀವು ಅದನ್ನು ನನಗೆ ಬೇಡಪ್ಪ, ಜಸ್ಟು ಸುಮ್ಮನೆ ಓಡಾಡ್ಸ್ಕೊಂಡಿರೋದಕ್ಕೆ ಸಾಕು, ನನಗೆ ಬಾಡಿ ಪೇಂಟಿಂಗ್ ಎಲ್ಲ ಏನು ಬೇಡ, ಅದನ್ನು ಮಾಡಿಸ್ಬೋದು. ಬಟ್ ಅದರೊಳಗಡೆಗೆ ಕೆಲವು ಪಾರ್ಟ್ಗಳು ಹೋಗಿರುತ್ತೆ. ಅಂದರೆ ನಾವು ಗಾಡಿ ಬಿಚ್ತೀವಲ್ಲ ಇನ್ಸ್ಟಾಲ್ ಮಾಡೋದು, ಆವಾಗ ಕೆಲವು ಪಾರ್ಟ್ಗಳನ್ನ ಬಿಚ್ಚಿರ್ತೀವಿ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅದನ್ನು ಚೇಂಜ್ ಮಾಡಲೇಬೇಕು. ಸೊ ಅದೆಲ್ಲ ಏನಾಗುತ್ತೆ ಅಂದರೆ ಅಡಿಷ್ನಲ್ ಕಾಸ್ಟ್, ಅದು ಏನೇನಿರುತ್ತೆ ಅಂತ ಗಾಡಿ ನಾವು ಬಿಚ್ಚಿದ ತಕ್ಷಣ ಕಸ್ಟಮರ್ಗೆ ಫೋನ್ ಮಾಡಿ ಹೇಳ್ತೀವಿ. ಸೊ ಆವಾಗ ಅವರು ಯಾವುದನ್ನು ಚೇಂಜ್ ಮಾಡಬೇಕು ಬೇಡ ಅಂತ ಹೇಳ್ತಾರೆ, ಅದನ್ನು ನೋಡಿಕೊಂಡು ಮ್ಯಾಂಡೇಟ್ರಿ ಮಾಡಲೇಬೇಕಾಗಿರೋದನ್ನು ನಾವು ಮಾಡಲೇಬೇಕು. ಈ ಥರ ಬೋರ್ಡ್ ಬರುತ್ತೆ. ಇದು ಪೇಟೆಂಟೆಡ್ ಸರ್ ನಮ್ಮದು. ಅದನ್ನು ನಾವು ಈ ಥರ ಅಸೆಂಬಲ್ ಮಾಡ್ತೀವಿ. ಎಲ್ಲ ಇಲ್ಲೇ ಮಾಡೋದು. ಇವಾಗ ಸ್ಮಾಲ್ ಸ್ಕೇಲಲ್ಲಿ ಮಾಡ್ತಾಯಿದ್ದೀವಿ. ಸೊ ನಾನು ನಿಮ್ಗೆ ತಿಳಿಸ್ದಂಗೆ ಇನ್ನೊಂದು 3 ತಿಂಗಳೊಳಗಡೆಗೆ ಲಾರ್ಜ್ ಸ್ಕೇಲ್ಗೆ ನಾವು ಶಿಫ್ಟ್ ಆಗ್ತೀವಿ. ಓಕೆ ಫ್ರೆಂಡ್ಸ್, ಈಗ ಕನ್ವರ್ಷನ್ ಆಗಿರೋ ವೆಹಿಕಲ್ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ. ಟಾಪ್ ಸ್ಪೀಡ್ ಎಷ್ಟು, ಅದರ ಮೈಲೇಜು, ಎಷ್ಟು ಅವರ್ ಚಾರ್ಜಿಂಗ್ ಮಾಡೋದು, ಇದೆಲ್ಲ ಡೀಟೇಲ್ಸ್ ತಿಳ್ಕೊಳ್ಳೋಣ ಬನ್ನಿ.
ಇಕ್ರಾನಿಕ್ಸ್ ಅಂತ ನಮ್ಮ ಬೆಂಗಳೂರು ಬೇಸ್ಡ್ ಕಂಪ್ನಿ, ಅಲ್ಲಿಂದ ನಾವು ತರ್ತಾ ಇರೋದು. ಸೊ ಇದು ARI ಅಪ್ರೂವ್ಡ್ ಬ್ಯಾಟ್ರಿ. ARIಯಿಂದ ಸರ್ಟಿಫಿಕೇಷನ್ ಸಿಕ್ಕಿದೆ ಈ ಬ್ಯಾಟ್ರಿನ ಯೂಸ್ ಮಾಡ್ಬೋದು ಅಂತ. ಸೊ ಆವಾಗಲೇ ನಾನು ಹೇಳ್ದಂಗೆ ಈ ಬೆಂಕಿ ಹತ್ಕೊಳ್ಳೋದು ಅವೆಲ್ಲ ಆಗಲ್ಲ, ಯಾಕಂದರೆ BMS ಸಿಸ್ಟಮ್ಸ್ ಏನು ಯೂಸ್ ಮಾಡಿದ್ದೀವಲ್ಲ ಇದು ಫಸ್ಟ್ ಗ್ರೇಡ್ ಕ್ವಾಲಿಟಿ BMS ಸಿಸ್ಟಮ್ಸ್. ಇದರೊಳಗೆ ನಿಮಗೆ ಇಂಡಿಕೇಶನ್ ತೋರಿಸ್ತಾ ಇದೆ ನೋಡಿ. ಇವಾಗ ಇದು ವೋಲ್ಟೇಜ್ ಅಂತ ತೋರಿಸ್ತಾ ಇದೆ, 51 ವೋಲ್ಟ್ಸಲ್ಲಿದೆ ಇದು. ಸೊ ಈ ಒಂದು ಬಟನ್ ಮತ್ತೆ ಒತ್ತಿದ್ರೆ ಆಫ್ ಆಗುತ್ತೆ. ಈಗ 83% ಅಂತ ತೋರಿಸ್ತಾ ಇದೆ. ಸೊ ಬ್ಯಾಟ್ರಿ 83% ಆಗಿದೆ. ಸೊ ದಿಸ್ ಈಸ್ ಒನ್ ಆಫ್ ದ ಇಂಡಿಕೇಶನ್ಸ್. ಅಂದರೆ ನನ್ನ ಬ್ಯಾಟ್ರಿ ಎಷ್ಟು ಪರ್ಸೆಂಟ್ ಇದೆ ಅಂತ ಕೆಲವು ಜನಕ್ಕೆ ಗೊತ್ತಾಗುತ್ತೆ. ಸೊ ಇದರೊಳಗೆ ಬಂದು ಇಲ್ಲಿ ಚೆಕ್ ಮಾಡಿಕೊಂಡ್ರೆ ನಿಮಗೆ ಬ್ಯಾಟ್ರಿ ಎಷ್ಟು ಪರ್ಸೆಂಟೇಜ್ ಇದೆ ಅನ್ನೋದು ಕ್ಲಿಯರ್ ಆಗಿದೆ. ಇದು ಬಿಟ್ಟು ನಾನು ನಿಮಗೆ ಒಂದು ಆ್ಯಪ್ ಬಗ್ಗೆ ಮಾತಾಡ್ತಾ ಇದ್ದೆ. ಇದು ನಮ್ಮ ಸ್ಟಾರ್ಯ ಮೊಬಿಲಿಟಿ ಆ್ಯಪ್ಸ್. ಇದರೊಳಗಡೆಗೆ ನಿಮ್ಮ ವೆಹಿಕಲ್ ಡೀಟೇಲ್ಸು, ಆಮೇಲೆ ಇದು ಬಂದು ನಿಮಗೆ ಎಷ್ಟು ಕಿಲೋಮೀಟ್ರ್ ರೇಂಜ್, ಚಾರ್ಜಿಂಗ್ ಪರ್ಸೆಂಟೇಜ್ ಎಷ್ಟಿದೆ, ಇಲ್ಲಿ ಏನು ಪರ್ಸೆಂಟೇಜ್ ಇದೆ ಇಲ್ಲಿನೂ ಆಲ್ಮೋಸ್ಟ್ ಸೇಮ್ ಪರ್ಸೆಂಟೇಜ್ ತೋರಿಸುತ್ತೆ. ರೇಂಜ್ ಎಷ್ಟು ಓಡುತ್ತೆ ಅನ್ನೋದು ತೋರಿಸ್ತಾ ಇದೆ. ಅದಾದಮೇಲೆ ಟೋಟಲ್ ನಿಮ್ಮ ಕಿಲೋಮೀಟ್ರ್ ಎಷ್ಟು ಓಡಿಸಿದ್ದೀರಾ ಗಾಡಿದು ಅನ್ನೋದು ಇಲ್ಲಿ ತೋರಿಸುತ್ತೆ, ನೀವು ರಿಜಿಸ್ಟರ್ ಮಾಡ್ಕೊಂಡಿದ್ದರಿಂದ. ನಾನು ನಿಮಗೆ ರೀಚಾರ್ಜ್ ಮಾಡೋ ಆಪ್ಷನ್ ಅಂತ ಹೇಳ್ತಾ ಇದ್ದೆ ಗೊತ್ತಾ, ಇಲ್ಲಿದೆ ನೋಡಿ, ರೀಚಾರ್ಜ್ ಅಂತ ಇದೆ. ಈ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇದು ಸುಮ್ಮನೆ ನಾವು ಡೆಮೋ ಮಾಡಿರೋದು. ಇದರೊಳಗಡೆಗೆ ನಿಮಗೆ ರೀಚಾರ್ಜ್ ಆಪ್ಷನ್ಸ್ ಬರುತ್ತೆ. ನಿಮಗೆ ಯಾವ ಪ್ಲ್ಯಾನ್ ಬೇಕೋ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಸೀದಾ ನಿಮಗೆ ಇಟ್ ವಿಲ್ ಟೇಕ್ ಯು ಟು ದ ಇದು ಯಾವುದೋ ಗೂಗಲ್ ಜಿಪೇ, ಫೋನ್ಪೇ ವಾಲೆಟಿಗೆ ಹೋಗುತ್ತೆ. ಅಲ್ಲೋಗಿ 500 ರೂಪಾಯಿ, 1000 ರೂಪಾಯಿ ಈ ಥರ ನೀವು ರೀಚಾರ್ಜ್ ಮಾಡಿಕೊಂಡ್ರೆ ಪ್ರತಿ ಕಿಲೋಮೀಟರಿಗೆ 1 ರೂಪಾಯಿ ಕಟ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಆಪ್ಷನ್ಸ್ ದಟ್. ರೀಚಾರ್ಜ್ ಮಾಡಿಲ್ಲ ಅಂದರೆ ಬ್ಯಾಟ್ರಿ ರೀಚಾರ್ಜ್ ಮಾಡಿಲ್ಲ ಅಂತ ಹೇಳಿದ್ರೆ ಇದರೊಳಗೆ ನಾನು ನಿಮಗೆ ಬ್ಲೂಟೂತ್ ಮತ್ತು ಲಾಗರ್ ಅಂತ ತೋರಿಸ್ದೆ ಗೊತ್ತಾ, ಅದೇನಕ್ಕೆ ಅಳವಡಿಸಿರೋದು ಅಂತ ಹೇಳಿದ್ರೆ ಅದರೊಳಗಡೆಗೆ ಥ್ರೂ ದಟ್ ನಮ್ಮ ಕನೆಕ್ಟಿವಿಟಿ ಇರುತ್ತೆ. ಸಪೋಸ್ ರೀಚಾರ್ಜ್ ಮಾಡಿಲ್ಲ ಅಂದರೆ ಗಾಡಿ ಕಟ್ ಆಫ್ ಆಗುತ್ತೆ, ಗಾಡಿ ಮುಂದೆ ಕೊಡೋದಿಲ್ಲ. ಬ್ಯಾಟ್ರಿ ಲೈಫ್ ಸರ್ ಬ್ಯಾಟ್ರಿ ಲೈಫ್ ಬಂದು ನಿಮಗೆ 3 years or 45,000 ಕಿಲೋಮೀಟರ್ಸ್ ಅಂತ ಹೇಳ್ತೀವಿ ನಾವು. 3 years or 45,000 ಕಿಲೋಮೀಟರ್ಸ್. ಬ್ಯಾಟ್ರಿ ಕೆಪಾಸಿಟಿ ಬಂದು 2.4 ಕಿಲೋವ್ಯಾಟ್, 48 ವೋಲ್ಟ್ಸ್, 44 EH. ನಿಮಗೆ ರೇಂಜ್ ಆಲ್ಮೋಸ್ಟ್ 75 ಕಿಲೋಮೀಟರ್ ತನಕ ಬರುತ್ತೆ. ಇದರೊಳಗಡೆಗೆ ನಮ್ಮದು ಒನ್ ಮೋಡ್ ಅಂತ ಕರಿತೀವಿ ಇದನ್ನು. ಫಾರ್ ಎಕ್ಸಾಂಪಲ್ ನೀವು ಥ್ರಾಟಲ್ ಕೊಡಬೇಕಾದ್ರೆ ಮಾಮೂಲಿ ಪೆಟ್ರೋಲ್ ಗಾಡಿ ಹೆಂಗೆ ಓಡಿಸ್ತೀರ ಹಂಗೆ, ಅಂದರೆ ನನಗೆ ಈಕೋ ಮೋಡು, ಸ್ಪೋರ್ಟ್ಸ್ ಮೋಡು, 1 2 3 1 ಮೋಡು, 2 ಮೋಡು, 3 ಮೋಡು ಅಂತೆಲ್ಲ ಕೊಡ್ತಾರಲ್ಲ, ಅವೆಲ್ಲ ಏನೂ ಇಲ್ಲ ಸರ್ ಇದರೊಳಗಡೆಗೆ. ಸೇಮ್ ನಿಮ್ಮ ಪೆಟ್ರೋಲ್ ಸ್ಕೂಟ್ರ್ ಹೆಂಗೆ ಸೇಮ್ ಅದೇ ಥರ. ಅರ್ಧ ಎಕ್ಸಲೇಟರ್ ಓಪನ್ ಮಾಡಿದ್ರೆ ನಿಮಗೆ ಈಕೋ ಮೋಡಲ್ಲಿ ಓಡ್ತಾ ಇರುತ್ತೆ. ಫುಲ್ ಎಕ್ಸಲೇಟರ್ ಕೊಟ್ಟರೆ ನಿಮಗೆ ಫುಲ್ ಪವರ್ ಓಪನ್ ಆಗುತ್ತೆ. ಆವಾಗ ಒಂದು 3 seconds ಒಳಗೆ ನಿಮಗೆ ಸ್ಪೋರ್ಟ್ಸ್ ಮೋಡಿಗೆ ಕನ್ವರ್ಟ್ ಆಗುತ್ತೆ. ಸೊ ಇಟ್ ಈಸ್ ಜಸ್ಟ್ ಲೈಕ್ ನಿಮಗೆ ಎಷ್ಟು ಸ್ಪೀಡ್ ಬೇಕು ಅಷ್ಟು ಆಟೋಮೆಟಿಕ್. ಸೊ ನೀವು 3 hours 45 minutes ಅಥವಾ 4 hours ಚಾರ್ಜ್ ಮಾಡಿದ್ರೆ ನಿಮಗೆ 75 ಕಿಲೋಮೀಟರ್ಸ್ ತನಕ ರೇಂಜ್, ಅಪ್ ಟು 75 ಕಿಲೋಮೀಟರ್ಸ್ ರೇಂಜ್ ಬರುತ್ತೆ. ಅದು ಏನು ಈಕೋ ಮೋಡಲ್ಲಿ ಸಿಂಗಲ್ ರೈಡ್. ಈ ಒಂದು ಕಿಟ್ಟನ್ನ ನಾವು ಒಂದು ಹಳೇ ಹೋಂಡಾ ಆಕ್ಟಿವಾ ಚಾರ್ಸಿಗೆ ಫಿಕ್ಸ್ ಮಾಡಿ ಅಲ್ಲಿ ತೋರಿಸಿದೆ. ಒಂದು ಬ್ಲ್ಯಾಕ್ ಗಾಡಿ ಇತ್ತು, ಆ ಗಾಡಿ ಒಳಗಡೆಗೆ ನಾವು 3 ಜನ ಕೂತ್ಕೊಂಡು ನಂದಿಗಿಲ್ ಸಾಗಿಸಿದ್ವಿ ಟೆಸ್ಟ್ ರೈಡ್ ಮಾಡೋದಕ್ಕೋಸ್ಕರ. ವೆಯ್ಟ್ ಎಷ್ಟು ಹಾಕ್ಬೋದು ಅಂತ 200 kg ತನಕನೂ ಹಾಕ್ಕೊಂಡು ಮೇಲ್ಗಡೆ ಹಾಕ್ತೀವಿ. ನೀಟಾಗಿ ಫ್ಲಾಲೆಸ್ ಆಗಿ ಆರಾಮಾಗಿ ಹೋಗುತ್ತೆ ಗಾಡಿ, ಏನು ಪ್ರಾಬ್ಲಮ್ ಇಲ್ಲ. ಅಟ್ ಪ್ರೆಸೆಂಟ್ ನಾವು 2 ಆಪ್ಷನ್ ಕೊಟ್ಟಿದ್ದೀವಿ ಸರ್ ಕಸ್ಟಮರ್ಸ್ಗೆ. ಇನ್ಫ್ಯಾಕ್ಟ್ ನಮ್ಮದು ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟು, ಬ್ಯಾಟ್ರಿ ಕಾಸ್ಟು ಮತ್ತು GST ಎಲ್ಲ ಸೇರಿದ್ರೆ 99,120 ರೂಪೀಸ್ ಇದೆ ಕಾಸ್ಟ್. ಫಸ್ಟ್ 250 ಕಸ್ಟಮರ್ಸಿಗೆ 85,000 ಅಂತೇಳಿ ಲಾಂಚ್ ಮಾಡಿದ್ದೀವಿ. ಮುಂಚೆನೇ 1-2 ವೀಡಿಯೋ ಮಾಡಿದ್ವಿ, ಅದರಲ್ಲೂ ಅದನ್ನೇ ಹೇಳಿದ್ವಿ, ಈಗಲೂ ಅದನ್ನೇ ಹೇಳ್ತಾ ಇದ್ದೀವಿ. ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಕಿಟ್ಟು ಮತ್ತು ಬ್ಯಾಟ್ರಿ ಎರಡೂ ನಿಮ್ಮದೇ ಓನರ್ಶಿಪ್, ನೀವೇ ಓನ್ ಮಾಡ್ತೀರಾ. ಕಿಟ್ಟು ಮತ್ತು ಬ್ಯಾಟ್ರಿ ಎರಡು ನೀವೇ ಓನ್ ಮಾಡ್ತೀರಾ. 85,000 ಇನ್ಕ್ಲೂಡಿಂಗ್ GST, RTO ಕನ್ವರ್ಷನ್ಸು, ಫಿಟ್ಟಿಂಗ್ ಚಾರ್ಜಸ್ಸು ಮತ್ತು ಹೊಸ ವೈರಿಂಗ್ ಹಾರ್ನೆಸ್ ಕೊಡ್ತೀವಿ, ಎಲ್ಲದೂ ಸೇರಿ 85,000 ಆಗುತ್ತೆ ನೆಟ್. ಇನ್ನೊಂದು ಬಾಡಿ ಇದೆ. ಸಪೋಸ್ ಏನಾದರೂ ಅವ್ರ ಬಾಡಿ ಪೇಂಟಿಂಗು ಅದು ಇದು ಏನಾದರೂ ಬೇಕು ಅಂತಂದರೆ ಇಟ್ ಈಸ್ ಅಡಿಷನಲ್. ಸೊ ಇವಾಗ ಫಾರ್ ಎಕ್ಸಾಂಪಲ್ ನನಗೆ 85,000 ಜಾಸ್ತಿ ಆಯಿತು, ನನಗೆ ಕಮ್ಮಿಗೆ ಬೇಕು ಅಂತಂದರೆ 55,000ಗೆ ನಾವು ಅದನ್ನ ಇನ್ನೊಂದು ಆಪ್ಷನ್ ಕೊಟ್ಟಿದ್ದೀವಿ. ಸೊ 55,000ಗೆ ಏನು ಸಿಗುತ್ತಪ್ಪ, ಕಿಟ್ಟು, ಬ್ಯಾಟ್ರಿ ಎಲ್ಲದನ್ನು ಇನ್ಸ್ಟಾಲ್ ಮಾಡ್ತೀವಿ. ಬಟ್ ಏನಂದರೆ ಬ್ಯಾಟ್ರಿನ ಕಂಪ್ನಿಯಿಂದ ಸ್ಪಾನ್ಸರ್ ಮಾಡಿರ್ತೀವಿ. ಅಂದರೆ ನಾವು ಕಂಪ್ನಿಯಿಂದ ನಿಮಗೆ ಸಬ್ಸ್ಕ್ರಿಪ್ಷನ್ ಮೇಲೆ ಕೊಡ್ತೀವಿ ಬ್ಯಾಟ್ರಿನ. ಪ್ರತಿ ಕಿಲೋಮೀಟರ್ಗೆ 1 ರೂಪಾಯಿ ನೀವು ಕಟ್ತೀರಾ ಬ್ಯಾಟ್ರಿ ಮೇಲೆ. ಸೊ 55,000 ಕೊಟ್ಟರೆ ನಾವು ಕನ್ವರ್ಟ್ ಮಾಡಿ ನಿಮಗೆ ಏನಿದೆ ಎಲ್ಲ ಮುಗಿಸ್ಬಿಟ್ಟು ಕೊಡ್ತೀವಿ. ಪ್ರತಿ ಕಿಲೋಮೀಟರ್ ಮೇಲೆ 1 ರೂಪಾಯಿ ನಿಮಗೆ ಡಿಡಕ್ಟ್ ಆಗ್ತಾ ಹೋಗುತ್ತೆ. ಅದು ಹೆಂಗಪ್ಪ ಅಂತ ಹೇಳಿದ್ರೆ ಸ್ಟಾರ್ಯ ಮೊಬಿಲಿಟಿಯಿಂದ ನಮಗೊಂದು ಆ್ಯಪ್ ಇದೆ. ಆ ಆ್ಯಪ್ನೊಳಗಡೆಗೆ ನಿಮಗೆ ಪರ್ಸೆಂಟೇಜ್ ಆಫ್ ಇದು ಬ್ಯಾಟ್ರಿ ಎಷ್ಟಿದೆ, ಏನಿದೆ, ಎಷ್ಟು ಕಿಲೋಮೀಟ್ರ್ ಓಡುತ್ತೆ, ಇದೆಲ್ಲ ತೋರಿಸುತ್ತೆ. ಅದಾದಮೇಲೆ ಅದರೊಳಗೆ ಒಂದು ರೀಚಾರ್ಜ್ ಆಪ್ಷನ್ ಅಂತ ಕೊಟ್ಟಿದೆ. ಸೊ ಆ ರೀಚಾರ್ಜ್ ಆಪ್ಷನಲ್ಲಿ ರೀಚಾರ್ಜ್ ಅಂತ ಒತ್ತಿದ ತಕ್ಷಣ ನಿಮಗೆ ರೀಚಾರ್ಜ್ ಆಪ್ಷನ್ಸ್ ಅಂದರೆ ಏನೇನು ಎಷ್ಟಿದೆ ಅಂದರೆ 500 ರೂಪಾಯಿ, 1000 ರೂಪಾಯಿ ಅಥವಾ 750 ರೂಪಾಯಿ ಅಂತೇಳಿ ಆಪ್ಷನ್ ಕೊಟ್ಟಿರ್ತೀವಿ.
ನಿಮಗೆ ಎಷ್ಟು ಬೇಕೋ ನಿಮ್ಮ ಯೂಸೇಜ್ ಪ್ರಕಾರ ನೀವು ಅದನ್ನ ರೀಚಾರ್ಜ್ ಮಾಡಿಕೊಂಡ್ರೆ ಪ್ರತಿ ಕಿಲೋಮೀಟ್ರಿಗೆ ₹1 ನಿಮಗೆ ಕಟ್ ಆಗ್ತಾವೆ. ಹಾಗೆ ಬನ್ನಿ ಫ್ರೆಂಡ್ಸ್, ಒಂದು ಟೆಸ್ಟ್ ಡ್ರೈವ್ ಹೋಗಿ ಬರೋಣ. ರಿವರ್ಸ್ ಹತ್ತಸ್ಲಾ? ಹಾಂ ಇಲ್ಲ ಕೂತಾ ಬನ್ನಿ. ಸರ್, ಈ ಒಂದು ಕನ್ವರ್ಷನ್ ನಾವು ಅಟ್ ಪ್ರೆಸೆಂಟು ಬರೀ ಬೆಂಗಳೂರಿನಲ್ಲಿ ಮತ್ತು ಹುಬ್ಳಿನಲ್ಲಿ ಮಾತ್ರ ಮಾಡ್ತಾ ಇರೋದು. ಸೊ ಇವಾಗ ಬ್ಯಾಂಗ್ಳೂರಿನಲ್ಲಿ ನಮಗೆ ಇದು ನಮ್ಮ ಫ್ಯಾಕ್ಟ್ರಿ, ಇಲ್ಲಿ ಕನ್ವರ್ಷನ್ ಆಗೋದು ಇಲ್ಲೇ. ಇಲ್ಲಿ ಟೆಸ್ಟ್ ರೈಡ್ ಮಾಡೋಕ್ಕೂ ಬರ್ಬೋದು, ಬುಕ್ಕಿಂಗಿಗೂ ಇಲ್ಲೇ ಬರ್ಬೋದು. ಸಪೋಸ್ ಜನ ಆ ಕಡೆ ಅಂದರೆ ಜಯನಗರ್, ಜೆ ಪಿ ನಗರು, ಮಲ್ಲೇಶ್ವರಮು, ರಾಜಾಜಿನಗರು, ವಿಜಯನಗರು, ಕೆಂಗೇರಿ, ಮಾಗಡಿ ರೋಡು ಈ ಸೈಡ್ ಇರೋರು ನಾಗರಬಾವಿ ಸರ್ಕಲ್ನಲ್ಲಿ ನಮ್ಮದೊಂದು ಬುಕ್ಕಿಂಗ್ ಆಫೀಸ್ ಇದೆ. ಸೊ ನಾವು ಕೊಟ್ಟಿರೋಂಥ ಒಂದು ನಂಬರಿಗೆ ಕಾಲ್ ಮಾಡಿ ಬಂದು ಅಲ್ಲೂ ಟೆಸ್ಟ್ ರೈಡ್ ಮಾಡಿ ಬುಕ್ಕಿಂಗ್ ಮಾಡ್ಕೊಂಡು ಹೋಗ್ಬೋದು. ಬುಕ್ಕಿಂಗ್ ಅಮೌಂಟ್ ಬಂದು ಕೇವಲ ₹1999 ತೊಗೊತಾ ಇದ್ದೀವಿ ಇವಾಗ. ಸೊ ಇವತ್ತು ಬುಕ್ಕಿಂಗ್ ಮಾಡಿದ್ವಿ ಅಂತಂದರೆ ನಮ್ಗೆ ಅವ್ರು ಬುಕ್ಕಿಂಗ್ ಮಾಡಿದ್ಮೇಲೆ ಅವ್ರಿಗೆ ಒಂದು ID ಸಿಗುತ್ತೆ, ಬುಕ್ಕಿಂಗ್ ID ಸಿಗುತ್ತೆ. ಆ ಬುಕ್ಕಿಂಗ್ ID ಯಾವತ್ತೇ ನಮ್ಮ ಕಸ್ಟಮರ್ ಕೇರಿಗೆ ಫೋನ್ ಮಾಡಿ ಆ ಬುಕ್ಕಿಂಗ್ ಐಡಿನ ಎಂಟ್ರಿ ಮಾಡಿದ್ರೆ ಅವ್ರ ಸ್ಲಾಟ್ ಯಾವತ್ತು ಓಪನ್ ಆಗಿದೆ, ಗಾಡಿ ಯಾವಾಗ ಒಳಗೆ ತೊಗೊತಾ ಇದ್ದೀವಿ ಅನ್ನೋದು ಒಂದು ಗೊತ್ತಾಗುತ್ತೆ. ಗಾಡಿ ಒಳಗೆ ತೊಗೊಂಡಾದ್ಮೇಲೆ ಡೆಲಿವರಿ ಯಾವತ್ತು ಅನ್ನೋದನ್ನು ಕೂಡ ಡೇಟು ಕ್ಲಿಯರಾಗಿ ಸಿಗುತ್ತೆ. ಇಲ್ಲಿ ಬಿಟ್ಟರೆ ನೆಕ್ಸ್ಟು ನಾರ್ತ್ ಕರ್ನಾಟಕ ಅಂತ ಹೇಳಿದ್ರೆ ಹುಬ್ಳಿನಲ್ಲಿದೆ ನಮ್ಮ ಬುಕ್ಕಿಂಗ್ ಆಫೀಸಲ್ಲಿ ನಮ್ಮ ಒಂದು ಸರ್ವಿಸ್ ಸೆಂಟ್ರು ಹುಬ್ಳಿನಲ್ಲಿ ಕೂಡ ಇದೆ. ಸೊ ಆ ಕಡೆ ಹಾವೇರಿ, ಗದಗ, ಬಿಜಾಪುರ, ಹುಬ್ಳಿ, ಧಾರವಾಡ ಈ ಸೈಡ್ ಜನ ಎಲ್ಲ ನಮ್ಮ ಹುಬ್ಳಿ ಸೆಂಟರಿಗೆ ಕಾಲ್. ಮೇನ್ ಮೋಟೋ ಆಫ್ ದಿ EV ವೆಹಿಕಲ್ಸ್ ಕಾಸ್ಟ್ ಕಟ್ಟಿಂಗ್ ಇರುತ್ತೆ, ಹಾಗೆ ಎಕೋ ಫ್ರೆಂಡ್ಲಿ. ನೀವು ಈ ಕಿಟ್ ಟ್ರೈ ಮಾಡ್ಬೋದು ಫ್ರೆಂಡ್ಸ್. ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ಸ್ ಇರುತ್ತೆ, ಯು ಕ್ಯಾನ್ ವಿಸಿಟ್. ಇದಾಗಿತ್ತು ಇವತ್ತಿನ ವೀಡಿಯೋ. ಮುಂದಿನ ವೀಡಿಯೋ ಒಂದಿಗೆ ಮತ್ತೆ ಭೇಟಿ ಆಗ್ತೀನಿ. ನಮಸ್ಕಾರ ಫ್ರೆಂಡ್ಸ್.